साथियों, हमारे प्रिय नेता श्री के and they have reversed the farmers. Why our industry workers should not reverse the 4-level code? किसी की तरफ से आप सभी की तरफ से मैं धन्यवाद देता हूं। इन्होंने इतनी अच्छी व्यवस्था सभी के रहने का, सभी के आने जाने का, सभी के खाने पीने की जो इतनी अच्छी व्यवस्था किया, उसके लिए वो धन्यवाद के पात्र हैं। विषम परिस्थिति में 3 पंजाब सिंध गुजरात मराठा द्राविड़ उत्कल बंगा तीन हिमालय तब शुभ नाम गण मंगलदायक। स्टेट के प्रेसिडेंट स्टेट में 2 मिले। ಜೂನ್ 27 ಮತ್ತು 28ರಂದು ಅಖಿಲ ಭಾರತ ವರ್ಕಿಂಗ್ ಕಮಿಟಿ ಮೀಟಿಂಗನ್ನು ಬೆಂಗಳೂರಿನ ಕೇಂದ್ರ ಸಮಿತಿನಲ್ಲಿ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿ ಡೆಲ್ಲಿನಲ್ಲಿ ತೀರ್ಮಾನ ಆಯಿತು, ಸನ್ಮಾನ್ಯ ಶ್ರೀ ಸಂಜೀವ್ ರೆಡ್ಡಿ ಅವರ ನೇತೃತ್ವದಲ್ಲಿ. ಅದರಂತೆ ನಾವು ಬೆಂಗಳೂರಿನ ಭಾರತ್ ಜೋಡೋ ಭವನದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಭವನದಲ್ಲಿ 2 ದಿವಸಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಉದ್ಘಾಟನಾ ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ರವರು ಬಂದು 1947ರಲ್ಲಿ ಪ್ರಾರಂಭ ಆದಂಥ INTUC ಇವತ್ತು ಶತಮಾನಗಳನ್ನು ಕಂಡಿದ್ದರೂ ಕೂಡ ಶತಮಾನೋತ್ಸವ ಸಂದರ್ಭಕ್ಕೆ ಬಂದಿರೋಂಥ ಈ ಸಂದರ್ಭದಲ್ಲಿ INTUC ಕಾರ್ಮಿಕ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ಅವರು ಏನು ಪಂಚ ಸಂಸ್ಥೆಗಳು ಅಂತ ಹೇಳಿದ್ರೆ ITI, HAL, HFD, BEL, BHEL ಇವೆಲ್ಲವನ್ನು ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಅಖಿಲ ಭಾರತ ಮಟ್ಟದಲ್ಲಿ ಉದ್ಯೋಗದ ಅವಧೀಕರಣವನ್ನು ಮಾಡಿದರು. ಅದೇ ರೀತಿಯಲ್ಲಿ ನೀರಾವರಿ ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರು, ರಸ್ತೆಗಳ ಅಭಿವೃದ್ಧಿ ಮಾಡಿದ್ರು. ಇದ್ದಂಥ 4 ವಿಮಾನಗಳನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು 400 ವಿಮಾನಗಳನ್ನು ಹೊಂದೋದಕ್ಕೆ ಸಾಧ್ಯ ಆಯಿತು. ಇವತ್ತು ಕಟ್ಟಡ ಕಾರ್ಮಿಕರ ಮಧ್ಯದಲ್ಲಿ ಮತ್ತು ಕಾರ್ಮಿಕರ ಮಧ್ಯದಲ್ಲಿ ಇರ್ತಕ್ಕಂಥ ಅಸಮತೋಲನವನ್ನು ನಿವಾರಣೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಕೂಲಿಯನ್ನು ಮೊಟ್ಟ ಮೊದಲನೆಯ ಬಾರಿಗೆ 31,500 ರೂಪಾಯಿಗಳನ್ನು ಈ ರಾಜ್ಯದಲ್ಲಿ ಕೊಟ್ಟಿದೆ. ಅದು ಕಾಂಗ್ರೆಸ್ ಹೆಮ್ಮೆ ಅಂತೇಳಿ ನಿನ್ನೆ ಅವರು ಹೇಳಿದ್ರು, ಇವತ್ತು ನಮ್ಮ ಯಲ್ಲಪ್ಪ ಅವರು ಕೂಡ ಅದನ್ನೇ ಸಾಬೀತು ಮಾಡಿ ಹೇಳಿದರು. ಮತ್ತೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಗೀಗ್ ವರ್ಕರ್ಸ್, ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ, 12,000 ಜನ KSRTCನಲ್ಲಿ ಡ್ರೈವರ್ಸ್ ಬೇರೆಯವರಿಗೆ ಉದ್ಯೋಗ, 1,000 ಜನಕ್ಕೆ ಪಂಚಾಯಿತಿಗಳಲ್ಲಿ ಪರ್ಮನೆಂಟ್ ಜಾಬು, 39,500 ರೂಪಾಯಿ ಸ್ವೀಪರ್ಸ್ಗೆ ಬೆಂಗಳೂರು ನಗರದಲ್ಲಿ ಕೊಟ್ಟಿರ್ತಕ್ಕಂಥ ಮಿನಿಮಮ್ ವೇಜಸ್ಸು, ಮತ್ತು ಹಳ್ಳಿಗಾಡಿನಲ್ಲಿ ದುಡಿತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಏನು ಸ್ವೀಪರ್ಸು ಗಾರ್ಮೆಂಟ್ ವರ್ಕರ್ಸ್ ಇದ್ದಾರೆ, ಗಾರ್ಬೇಜ್ ವರ್ಕರ್ಸ್ ಅವರಿಗೆ 22,500 ರೂಪಾಯಿಗಳ ಕನಿಷ್ಠ ಕೂಲಿಯನ್ನು ಈ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು INTUC ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ಕೂಡ ಅದನ್ನು ಸಮರ್ಥನೆ ಮಾಡಿ ಇವತ್ತಿನ ಈ ಡೆಲಿಗೇಷನ್ ಸೆಷನ್ಗೆ 250 ಜನ ಭಾಗಿಯಾಗಿದ್ದರು. ಮತ್ತು ಇಂಡೈರೆಕ್ಟಾಗಿ ಅಂತ ಹೇಳಿದ್ರೆ ವೀಕ್ಷಕರಾಗಿ ಸುಮಾರು 65 ಜನ ಭಾಗಿಯಾಗಿದ್ದರು. ಮತ್ತು ಹಲವಾರು ವಿಷಯಗಳಲ್ಲಿ ಕೂಡ ರೆಸಲ್ಯೂಷನ್ ಆಯಿತು. ಅದು ಮಿನಿಮಮ್ ವೇಜಸ್ ಬಗ್ಗೆ, ಸೇಫ್ಟಿ ಬಗ್ಗೆ, ಮತ್ತು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿನ ವೇಜ್ ಕೋಡ್ ಬಗ್ಗೆ ಕೂಡ ನಾವು ಹಲವಾರು ರೆಸಲ್ಯೂಷನ್ನ ಪಾಸ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡ್ತೀವಿ. ಮತ್ತು ಜುಲೈ 29ನೇ ತಾರೀಕು ಅಖಿಲ ಭಾರತ ಮುಷ್ಕರ ಕರೆ ಕೊಟ್ಟಿದೆ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸು, ಅದರಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. IN Business State Secretary
ಇವತ್ತೇನು 316ನೇ ಆಲ್ ಇಂಡಿಯಾ ಜನರಲ್ಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತೈತೆ. ಆ ಮೀಟಿಂಗ್ ನಿನ್ನೆ ಸುಮಾರು 3,000 ಜನ ಭಾಗವಹಿಸಿ ಬಹಿರಂಗ ಸಭೆಯನ್ನು ಯಶಸ್ವಿಗೊಳಿಸಿದ್ವಿ. ಉದ್ಘಾಟನಾ ಸಮಾರಂಭ ಮತ್ತು ಬಹಿರಂಗ ಸಭೆ ನಿನ್ನೆ ಉದ್ಘಾಟನೆ ಆಗಿ ಮುಗಿದಿದೆ. ಅದು ಇವತ್ತು ಡೆಲಿಗೇಷನ್ ಸೆಷನ್ ಆಯಿತು. ಡೆಲಿಗೇಷನ್ ಸೆಷನಲ್ಲಿ ಎಲ್ಲ ಕೆಲವೊಂದು ತೀರ್ಮಾನಗಳನ್ನು ನಾವು ಮಾಡಿದ್ವಿ. ನಾವು ಕರ್ನಾಟಕದ ಪರವಾಗಿ ಮಾತಾಡೋದು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸುಮಾರಷ್ಟು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರಷ್ಟು ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅನ್ನೋದಕ್ಕೆ ಕಾರಣ ಸುಮಾರು ಗಿಗ್ ವರ್ಕರು ಬೋರ್ಡ್ ಒಂದಾಗಿದೆ. ಅದಕ್ಕೆ ಮಿನಿಮಮ್ ವೇಜಸ್, ಶ್ಯಾಮಣ್ಣ ರೆಡ್ಡಿ ಸರ್ ಹೇಳಿದಂಗೆ ಮಿನಿಮಮ್ ವೇಜಸ್ದು ಇಡೀ ಭಾರತ ದೇಶದ ಹೈಯೆಸ್ಟ್ ನಾವೇ ಮಾಡಿದ್ದೀರಿ ಮೊದಲನೇದಾಗಿ. ಅದೆಲ್ಲ ಒಂದು ಹೆಚ್ಚು ಕೆಲಸ ಆಗ್ತಾಯಿದೆ ಅಂತ ಕಾರಣ ಕಾರ್ಮಿಕರು ಇವತ್ತು ನಮಗೇನಿಲ್ಲಿ ಆಲ್ ಇಂಡಿಯಾ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೆದು ಅದು ಮುಂದೆ ನಾವು ಸಂಘಟನೆ ಕಟ್ಟಲಿಕ್ಕೆ ಹೆಚ್ಚು ದಾರಿದೀಪ ಆಗಲಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. At the time of Indira Gandhi and Rajiv Gandhi, all our neighbors were good friends. Now the taxes on labor, this is a state where you have very rich human resources, manpower. Entire world is seeing India through Bangalore. That is what the strength is. You have seen the weather and culture of Bangalore, the manpower of Bangalore. Across the country, people are coming here. Minister started criticizing it, many states criticizing it. Why? The prices are going to the sky and the income of a common man is going to the deep roots. But we decided more than 53,000 crores we are spending on it every day. Mr. George is here, he is a power minister. You will not believe, for the farmers we are giving about 20,000 crores. We have got a Gruha Jyoti for every common man. We are giving 200 unit of power, which is costing at 10,000 crores. Only to lit the lamp and to save the farmer. For the economy of this country, state, you are giving 30,000 crores women. We believe in empowering youth because they are the future. So every woman will have gratitude. That is what we believe in. Every youth will have the biggest strength and they are the future of this country. So anyway, we don't like to ignore all of you. So you are the leaders. You please guide us what best can do. But look at the economics also at the same time. Five governments. You rest very assured. The decisions what we are taking at the national level and the state level, I hope so. Next 29 will be your government, a Congress government. 28 again with all the support of the Karmikas of the state. Definitely, I assure you that we will try to do our best. We were in great difficult times when I took over the president about 6.5 years back. Just recently, I have been relieved out of the responsibility. Rahulji and Khargeji, with their direction of Sonia ji, they have blessed us and given this opportunity to serve the state. Definitely taking everyone together. I believe one thing, you all are joined here. Why you are joined here? To discuss various issues, to discuss the issues of this country, to discuss the economics of this country, to discuss the problem of the country. Though we may be the opposition party in the central, but as a Congress party is committed to guide this country. Congress history is country's strength. Congress strength is country's strength. When our Congress party is in cover in the national level, you see, at the time from the days of Jawaharlal Nehru to Manmohan Singh, we have guided, we have brought reforms, we have given the constitution value, and whatever decisions we have given. It is privilege. We all have been working together here. She decided that she should lead the INTAC, she should lead the NSUI, she should lead the Youth Congress, she should lead the Mahila Congress. And these are the frontal organization and the 4 pillars of the Congress party. That is what till today all the leaders are maintaining across the country. And it is the frontal organizations. Whenever we take decisions on any political decisions, our INTAC leaders are the members of the Congress Working Committee. From there to the district level, we maintain that dignity of the office. So I'm very happy. This we have to continue. I'm not telling we leaders. Today I am a chief minister. I've been in the student movement, from student to youth congress and various other sectors. Being here, I know the importance of the youth. See, in history,
there are so many issues connected. But the four pillars of within the constitution or within the lifetime of all the humanity. Today, one Krishika, he may be a farmer. Today, I would like to thank Mr. Sanjeev Reddy for a very long moment. He has been guiding all of you and still he heads this organization. I remember today. स्वागत करता हूँ और उनसे निवेदन करता हूँ कि वो उनका संदेश हम लोगों को सब कुछ है ताकि हम आगे बढ़कर पूरे हिंदुस्तान में जेबी मूवमेंट को डेवलप कर सके और जैसा पहले जमाने में महात्मा गांधी entire country, particularly for South India. Being 6 years KPCC President, now the Chief Minister of Karnataka, Sri D.K. Shivakumar ji, and India's fastest growing state, also facing challenges. As far Then myself, Charles, we had to go for a tunnel laying foundation. Then I had been to this Nisha Mukta Bharat truck free state. So big about in the stadium it was there. More than 25,000-30,000 students were there. From there I'm just here. Yesterday I tried to be here, but we had this man who built this Bangalore. We celebrated that day from morning to evening. So yesterday I could not come. So with a lot of love, pleasure, anxiety, to give strength, I have come here to participate in this event today. Anyway, I am very happy to meet a very long-standing national president, who is the Inter President, Mr. Dr. Neelam Sanjeev Reddy. I am very proud to meet my oldest friend, Mr. Anantaya. When we were in the myself, George, we were in the Youth Congress, he was in the Intec in those days, he was an MLA of us. Very happy, Mr. Sanjeev Singh is here. My friend Lakshmikant. प्रेजेंस हमारे लिए बहुत बड़ा इंस्पिरेशन है आगे बढ़ने के लिए हम जेबी मूवमेंट